guys, welcome back to our channel. ಮುಂದೆ ಕೇಳು. ನಾಳೆ ನಮ್ಮದು ಫಸ್ಟ್ ಇಯರ್ ಆ್ಯನಿವರ್ಸರಿ. ಮದುವೆ ಆಗಿ 1 ವರ್ಷ ಆಗುತ್ತೆ ನಾಳೆಗೆ. ಸೊ ಅದಕ್ಕೆ ಏನೋ ಸ್ಪೆಷಲ್ ಆಗಿ ಪ್ಲಾನ್ ಮಾಡಬೇಕು ಅಂತ ಕಲ್ಲಂಗಡಿ ತಿಂತಾ ಇದ್ದೀವಿ. ಬರಲ್ಲ ಗೈಸ್, ಕ್ಯಾಮ್ರಾ ಬರಲ್ಲ, ಕ್ಯಾಮ್ರಾಗಾಗಿ ಚೆನ್ನಾಗಿಲ್ಲ. ಸೊ ಇವಾಗ ನಾವು ಹೋಗ್ತಿರೋದು ಜಿಗ್ಲು ರೆಸಾರ್ಟ್ಗೆ. ನಮ್ಮ ಯಜಮಾನರು ಬುಕ್ ಮಾಡಿರೋದು. ಸೊ ಬನ್ನಿ ನಿಮಗೂ ತೋರಿಸಿ ಹೇಗಿರುತ್ತೆ ನಮ್ಮದು ಆ್ಯನಿವರ್ಸರಿ ಡೇಟ್ ಅಂತ. ಕೀಪ್ ವಾಚಿಂಗ್. ಹಂಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಗೈಸ್, ನಾವು ಹೋಗ್ತಿರೋದು ಪಾಂಡವಪುರದಲ್ಲಿರೋ ಜಿಗ್ಲು ರೆಸಾರ್ಟ್ಗೆ. ಅದು ಮಂಡ್ಯದಿಂದ ಆಲ್ಮೋಸ್ಟ್ 25 to 27 ಕಿಲೋಮೀಟರ್ಸ್ ಇದೆ. ಜಿಗ್ಲು ಅಂದರೆ ಅಡಿಕೆ ಅಂತ. ನಾವು ಹೊರಟಿದ್ದು ಸ್ಕೂಟಿಯಲ್ಲಿ. ನಾವು ಮಂಡ್ಯದಿಂದ ಅಲ್ಲಿ ಹೋಗೋಕ್ಕೆ ಆಲ್ಮೋಸ್ಟ್ 30 to 45 ಮಿನಿಟ್ಸ್ ಆಯಿತು. ಇದು ಬಂದು ಜಿಗ್ಲು ವ್ಯಾಲಿ ರೆಸಾರ್ಟ್ ನೋಡ್ಬೋದು ನೀವು. ಇದು ಎಂಟ್ರೆನ್ಸು. ಸೊ ರಿಸೆಪ್ಷನಲ್ಲಿ ಹೋಗಿ ನಾನು ರಿಮೈನಿಂಗ್ ಬ್ಯಾಲೆನ್ಸ್ ಪೇ ಮಾಡಿ ಬಂದೆ. ನಮ್ಮ ಗುಂಡು ಅವರು ವಿಡಿಯೋ ಮಾಡಿಕೊಂಡ್ರು. ಅಲ್ಲೇ ಐಸ್ ಕ್ರೀಮ್ ಇತ್ತು ಗೈಸ್. ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ಸೊ ಹಾಗೆ ತೊಗೊಂಡು ತಿನ್ಕೊಂಡು ರೂಮ್ ಒಳಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಚೆನ್ನಾಗಿತ್ತು, ಫುಲ್ಲು ಗ್ರೀನರಿ. ಗೈಸ್, ಇದು ನಾವು ಇದ್ದಿದ್ದು ರೂಮು. ಇದು ಸ್ಮಾಲ್ ರೂಮ್ ಟೂರು. ಹಾಯ್ ಗೈಸ್, ನಾವು ಇವಾಗ ಜಿಗ್ಲು ವ್ಯಾಲಿ ರೆಸಾರ್ಟ್ ಬಂದಿದ್ದೀವಿ. ಇದು ಪಾಂಡವಪುರ ತಾಲೂಕಲ್ಲಿದೆ, ಮಂಡ್ಯದಿಂದ 25 ಕಿಲೋಮೀಟರ್ಸ್. ಸೊ ನಾವು ಈಗ ಬಂದು ರೂಮ್ಗೆ ಚೆಕ್ ಇನ್ ಮಾಡಿದ್ದೀವಿ. ಈಗ ಲಂಚ್ಗೆ ಹೋಗಬೇಕು. ಲಂಚ್ ರೆಡಿ ಇದೆ ಅಂತ ವೆಲ್ಕಮ್ ಡ್ರಿಂಕ್ಗೋಸ್ಕರ ವೇಟ್ ಮಾಡ್ತಿದ್ದೀವಿ. ಸೊ ಅದನ್ನು ಕುಟ್ಕೊಂಡು ಊಟಕ್ಕೆ ಹೋಗ್ತೀವಿ. ಇದು ಬಂದು ತುಂಬ ನೇಚರ್ ರೆಸಾರ್ಟು. ಸುತ್ತ ನೀರು ಹರಿಯುತ್ತೆ ರೆಸಾರ್ಟ್ ಸುತ್ತ. ತುಂಬ ಎಕ್ಸ್ಪ್ಲೋರ್ ಮಾಡೋದಿದೆ. ಇವಾಗ ಬಂದಿದ್ದೀವಿ. ನಾವು ಗೂಗಲ್ ರಿವ್ಯೂಸ್ ನೋಡಿಕೊಂಡೇ ಬಂದಿರೋದು. ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಪರ್ ಹೆಡ್ 2250 ಕೊಟ್ಟಿದ್ದೀವಿ, ವಿತ್ ಲಂಚು, ಈವ್ನಿಂಗ್ ಸ್ನ್ಯಾಕ್ಸು, ನೈಟ್ ಡಿನ್ನರು ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ನಾವು ಇವಾಗ ಚೆಕ್ ಇನ್ ಮಾಡಿದ್ದು 1 o'clockಗೆ. ಸೊ ನಾಳೆ ಬೆಳಗ್ಗೆ 11ಗೆ ಚೆಕ್ಔಟ್ ಮಾಡಬೇಕು. ಅಲ್ಲಿಂದ ನಾವು ಮೇಲ್ಕೋಟೆ ಹೋಗಿ ಟೆಂಪಲ್ ಎಲ್ಲ ವಿಸಿಟ್ ಮಾಡಿ ವಾಪಸ್ ನಮ್ಮ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಊರು ಮೀನ್ಸ್ ನಮ್ಮ ಮಂಡ್ಯಕ್ಕೆ. ಸೊ ಬನ್ನಿ ನಮ್ಮ ರೆಸಾರ್ಟ್ ಡೇ ಹೇಗೋಗುತ್ತೆ ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಗೈಸ್. ಇದು ಆಲ್ಮೋಸ್ಟ್ ಅಡಿಕೆ ತೋಟದಲ್ಲಿ ಮಾಡಿರೋ ರೆಸಾರ್ಟು. ಫುಲ್ಲು ಅಡಿಕೆ ಇದೆ. ಸೊ ಅದಕ್ಕೆ ಜಿಗ್ಲು ಅಂತ ಹೆಸರಿಟ್ಟಿದ್ದಾರೆ ಅವರು, ಜಿಗ್ಲು ವ್ಯಾಲಿ ಅಂತ. ಅಡಿಕೆ ಅಂದರೆ ಹಿಂಗೆ ಜಿಗ್ಲು ಅಂತ ಇನ್ನೊಂದು ಹೆಸರು ಕರೀತಾರೆ ಕನ್ನಡದಲ್ಲಿ. ತುಂಬ ಚೆನ್ನಾಗಿತ್ತು ರೆಸಾರ್ಟು. ಫುಲ್ ಗ್ರೀನರಿ ನೋಡ್ಬೋದು ನೀವು. ಸುತ್ತ ನೀರು ಹರಿಯುತ್ತೆ ರೆಸಾರ್ಟ್ ಸುತ್ತ. ಬಟ್ ನೀರಲ್ಲಿ ಆಟಾಡೋಕ್ಕೆ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಸ್ವಿಮ್ಮಿಂಗ್ ಪೂಲಲ್ಲೇ ಫುಲ್ ಆಟಾಡಿದ್ವಿ. ರೈನ್ ಡ್ಯಾನ್ಸಲ್ಲಿ ಮಜಾ ಮಾಡಿದ್ವಿ. ಉಯ್ಯಾಲೆ ಮೇಲೆ ಕುತ್ಕೊಂಡು ನಾನು ಆಟ ಆಡ್ತಾಯಿದ್ದೀನಿ. ನಮ್ಮ ಗುಂಡು ಅವರು ವಿಡಿಯೋ ಮಾಡಿಕೊಂಡ್ರು. ಹೇಗಿದೆ ಶಶಿ ರೆಸಾರ್ಟು ಹಂಗೆ ಇದೆ. ಚೆನ್ನಾಗಿದೆ ಅಲ್ವಾ? ನೇಚರ್ ಎಲ್ಲ ಫುಲ್ ಪೀಸ್ಫುಲ್ ಆಗಿ, ಜಾಸ್ತಿ ಸೌಂಡ್ ಇಲ್ಲ. ಎಲ್ಲ ಕಡೆ ಇಲ್ಲ ಇವತ್ತು. ನದಿ ಹರಿಯೋ ಸೌಂಡು ನೋಡಿ ನಮ್ಮ ಹಿಂದೆನೇ ಇದೆ. ರೆಸಾರ್ಟ್ ಸುತ್ತ ನೀರು ಹರಿಯುತ್ತೆ. ಚೆನ್ನಾಗಿದೆ ಪ್ಲೇಸು. ಸ್ವಿಮ್ಮಿಂಗ್ ಪೂಲ್ ಇದೆ, ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಎಲ್ಲ ಇದೆ. ತುಂಬ ಪೀಸ್ಫುಲ್ ಆಗಿದೆ. ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ. ಊಟ ಹೇಗಿರುತ್ತೆ ಅಂತ ಆಮೇಲೆ ರಿವ್ಯೂಸ್ ಕೊಡ್ತೀವಿ. ನಮ್ಮ ಗುಂಡಮ್ಮನೇ ಜಾಸ್ತಿ ತಿನ್ನೋದು. ನೋಡೋಣ ಗೈಸ್ ಯಾರು ಜಾಸ್ತಿ ತಿಂತಾರೆ ಅಂತ. ನೋಡಿ ಗೈಸ್, ಊಟಕ್ಕೆ ಬಂದಿದ್ದೀವಿ ಗೈಸ್. ಬನ್ನಿ ಏನೇನು ಮಾಡಿದ್ದಾರೆ ನೋಡೋಣ. ಶಶು ಅವರು ಚೆಕ್ ಮಾಡ್ತಿದ್ದಾರೆ ಅದೇನು ಅಂತ. ಕೊನೆಗೂ ಕಂಡಿಡ್ದುಬಿಟ್ರು ಕ್ಯಾರೆಟ್ ಹಲ್ವಾ ಅಂತ. ಊಟಕ್ಕೆ ಬಂದಿದ್ದೀವಿ. ನೋಡಿ ನನ್ನ ಪ್ಲೇಟಲ್ಲಿ ಏನೇನಿದೆ ಎಲ್ಲ ಚೂಚೂರು ಹಾಕೊಂಡ್ಬಂದಿದ್ದೀನಿ. ಶಶು ನೋಡಿ ಗೈಸ್, ನಮ್ಮದು ಊಟ ಆಯಿತು. ಲಾಸ್ಟಿಗೆ ರಸಮ್ ರೈಸ್ ತಿಂತಾ ಇದ್ದೀವಿ. ಯಾರ್ಯಾರು ಈ ಥರ ಬೌಲಲ್ಲಿ ರಸಮ್ ರೈಸ್ ಹಾಕೊಂಡು ತಿಂತೀರಾ ಕಮೆಂಟ್ ಮಾಡಿ. ಮಾಡ್ದಾ?
ನಾನು 4 ಸತಿ ಟ್ರೈ ಮಾಡಿದೆ ಗೈಸ್, ಕೊನೆಗೆ ಹಾಕಿದೆ. ಖುಷಿ ಆಗ್ಬಿಡ್ತು ನನಗೆ. ಹೊಟ್ಟೋಯ್ತು ಕುಸಿ ಕುಸಿ ಗುಂಡಮ್ಮಂಗೆ. Hello everyone, good evening. It's 4:30 p.m. now. We are playing Jokali, sorry Uyale. ಊಟ ಮಾಡಿಕೊಂಡು ಒಂದು ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿಬಿಟ್ಟು ಅದನ್ನ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ಪೋಸ್ಟ್ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಈಗ ನಾವು ಪೂಲಲ್ಲಿ ಆಟಾಡೋಣ ಅಂತ ಹೋಗ್ತಾ ಇದ್ದೀವಿ, ಬನ್ನಿ ನಮ್ಮ ಜೊತೆ. ಈ ಥರ ಫುಲ್ ನೀರಲ್ಲಿ ತೇಲ್ತಾ ಆಕಾಶ ನೋಡೋದ್ರಲ್ಲಿರೋ ಮಜಾನೇ ಬೇರೆ. ಯಾರಾದರೂ ಟ್ರೈ ಮಾಡಿದ್ದೀರಾ? ನನಗೆ ತುಂಬ ಇಷ್ಟ. ನನಗೆ ಸ್ವಿಮ್ಮಿಂಗ್ ಬರಲ್ಲ, ಸೊ ಗೈಸ್ ಇವಾಗಷ್ಟೇ ನಾವು ರೈನ್ ಡ್ಯಾನ್ಸ್ ಮತ್ತು ಪೂಲಲ್ಲೆಲ್ಲ ಬಿದ್ದು ಎದ್ದು ಒದ್ದಾಡಿ ಬಂದಿದ್ದೀವಿ. ಫುಲ್ ಮನೆಯೆಲ್ಲ ಒದ್ದಾಗಿದೆ. ಇವಾಗ ಬಿಸಿ ಬಿಸಿ ಕಾಫಿ ಟೀ ರೆಡಿ ಇದೆ ಅಂತೆ. ಬಿಸಿ ಬಿಸಿ ಬಜ್ಜಿ ಕೂಡ ಕೊಡ್ತಿದ್ದಾರೆ. ಹೋಗಿ ತಿನ್ಕೊಂಡು ಸ್ನಾನ ಮಾಡಿ ನೈಟು ಡಿನ್ನರ್ ಇದೆ, ಕ್ಯಾಂಡಲ್ ಲೈಟ್ ಡಿನ್ನರು. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಬನ್ನಿ ನೋಡೋಣ. ಇಲ್ಲೆಲ್ಲ ನಮ್ಮ ಫ್ರೆಂಡ್ಸ್ ಇದ್ದಾರೆ ಗೈಸ್, ಹಾಯ್ ಮಾಡಿ. ಮುಂಡಮ್ಮನ ಫ್ರೆಂಡ್ಸ್ ಮಂಕಿಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಸಸು ಸ್ಟೆಪ್ಪು. ಹೆಂಗಿತ್ತು? ಫಸ್ಟ್ ಟೈಮ್ ಗೈಸ್ ನಮಗೆ ಸ್ವಿಮ್ಮಿಂಗ್ ಪೂಲಲ್ಲಿ ನಾವಿಬ್ರ ಆಟಾಡಿರೋದು. ಫುಲ್ ಪ್ರೈವಸಿ ಗೈಸ್. ರೆಸಾರ್ಟ್ ಅಲ್ಲಿ ಜನನೇ ಇಲ್ಲ. ಬಿಸಿ ಬಿಸಿ ಬಜ್ಜಿ ತಿನ್ಕೊಂಡು ಟೀ ಕುಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿ ಆದ್ವಿ ಸಂಜೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೋಸ್ಕರ. ಹೇ ಗೈಸ್, ಇವಾಗ ನಾವು ರೆಡಿಯಾಗಿದ್ದೀವಿ ಕ್ಯಾಂಡಲ್ ಲೈಟ್ ಡಿನ್ನರ್ಗೋಸ್ಕರ. ಮಸ್ಕಿಟೋಸ್ ತೊಂದರೆ ಕೊಡ್ತಾರೆ ಅಂತೆ. ಗೈಸ್ ಇವಾಗ ನಾವು ರೆಡಿ ಆಗಿದ್ದೀವಿ, ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ ನಮಗೆ. ಸೊ ರೆಡಿ ಆಗಿದ್ದೀವಿ, ನೋಡೋಣ ಎಲ್ಲ ಹಾಕೊಡ್ತಾರೆ ಅಂತ ವೇಟ್ ಮಾಡ್ತಿದ್ದೀವಿ. ಫೋಟೋಸ್ ಎಲ್ಲ ತೊಗೊಂಡು ವೀಡಿಯೋಸ್ ಎಲ್ಲ ತೊಗೋತಾ ಇದ್ದೀವಿ. ಹೆಂಗಿರುತ್ತೆ ತೋರಿಸ್ತೀವಿ ಆಮೇಲೆ. ನೋಡಿ ಗೈಸ್, ನಮಗೋಸ್ಕರ ಕ್ಯಾಂಡಲ್ ಲೈಟ್ ಡಿನ್ನರ್ ರೆಡಿ ಮಾಡ್ತಾ ಇದ್ದಾರೆ. ಹಾಯ್ ಗೈಸ್, ಹೇಗಿದೆ ನೋಡ್ತೀರಾ? ಆಲ್ರೆಡಿ ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಈಗ ಶಶುಗೆ ಒಂದಿಷ್ಟು ಕ್ವಶನ್ಸ್ ಇದೆ ನನ್ನ ಕಡೆಯಿಂದ, ಕೇಳೋಣ. ಸರಿ, ಹೇಗಿತ್ತು ನಿಮ್ಮದು 1 ಇಯರ್ ಮದುವೆ ಲೈಫ್? 1 ಇಯರ್ ಮದುವೆ ಲೈಫ್ ಹೆಂಗಿತ್ತು? ಏನು ಹೇಳೋದು, ತುಂಬ ಏಳು ಬೀಳುಗಳ ಪಯಣ 1 ಇಯರಲ್ಲಿ. ಜೊತೆಗೆ ಎಷ್ಟೊಂದು ಹೊಸ ಹೊಸ ಎಕ್ಸ್ಪೀರಿಯನ್ಸು. ಬೆಂಗಳೂರಲ್ಲಿ ಹೊಸ ಜೀವನ, ಹೊಸ ಮನೆ. ಈಗ ಪುನಃ ಅಲ್ಲಿಂದ ಇನ್ನೊಂದು ಮನೆ ಶಿಫ್ಟ್ ಮಾಡಿದ್ದೀವಿ. ಹಿಂಗೆ ಜೀವನ ಹೋಗ್ತಾ ಇದೆ. ಇವಾಗ ಗುಂಡಮ್ಮ ಅವರೇ, ನೀವು ಹೇಳಿ ನಿಮ್ಮ ಮ್ಯಾರೇಜ್ ಲೈಫ್ ಹೆಂಗಿದೆ? 1 ಇಯರ್ ಆಯ್ತಾ ಬಂತು. ಸೊ ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ಫ್ರಮ್ ಲಾಸ್ಟ್ 1 ಇಯರ್? ಸೊ ಹೇಳಿ. ನಿಮ್ಮದು ತುಂಬ ಡಿಫ್ರೆಂಟ್ ಆಗಿತ್ತು. ಏನು ಡಿಫ್ರೆಂಟ್ ಆಗಿತ್ತು ಅಂದರೆ ಮದುವೆಗಿನ ಮುಂಚೆ ತುಂಬ ಸೋಂಬೇರಿ ನಾನು, ಏನು ಕೆಲಸ ಮಾಡ್ತಿರ್ಲಿಲ್ಲ. ಇವಾಗೇನು ಭಾರಿ ಕೆಲಸ ಮಾಡೋಳ್ತಾರ. ಮೊಬೈಲ್ ಮಾರಿ ತೋರೆ ಬಾರಿ ನನ್ನ ಕುರುಬನ ರಾಣಿ. ಎಲ್ಲಿಗೆ ಬಿಟ್ಟಿದೆ? ತುಂಬ ಸೋಂಬೇರಿ. ಮದುವೆ ಆದಮೇಲೆ ತುಂಬ ಕೆಲಸ ಮಾಡ್ತಾ ಇದ್ದೀನಿ. ಹೌದು, ಅಡುಗೆ ಬರ್ತಿರ್ಲಿಲ್ಲ, ಅಡುಗೆ ಕಲ್ತ್ಕೊಂಡಿದ್ದೀನಿ. ತುಂಬ ಜವಾಬ್ದಾರಿ ಬಂದಿದೆ ಮುಂಚೆ ಕಂಪೇರ್ ಮಾಡಿದ್ರೆ. ಚೆನ್ನಾಗಿದ್ದೀನಿ ಒಟ್ಟಲ್ಲಿ. ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಆಮೇಲೆ ಒಂದು ಸ್ವಲ್ಪ ಒಂದು ಫ್ಲೋ ಬರೋವರೆಗೂ, ಆಮೇಲೆ ಎಲ್ಲ ಸರಿಯಾಗಿರುತ್ತೆ. ಚೆನ್ನಾಗಿದೆ. ಕರೆಂಟ್ಲಿ ಐ ಆಮ್ ಹ್ಯಾಪಿ.
ಮಾಡಿಸಿ. ಏನಮ್ಮ ನಿಂದು ನೆಕ್ಸ್ಟ್ ಕ್ವಶನು? ನಾನು ನೋಡಕ್ಕೆ ಬಂದಾಗ ನಾನು ಯಾವ ಕಲರ್ ಸೀರೆ ಉಟ್ಕೊಂಡಿದ್ದೆ? ಐ ಥಿಂಕ್ ಗ್ರೀನ್ ಅನ್ಸುತ್ತೆ, ಗ್ರೀನ್ ಕಲರ್ ಸ್ಯಾರಿ. ಕರೆಕ್ಟಾ? ನಾನು ಯಾವ ಶರ್ಟ್ ಹಾಕಿದ್ದೆ ಹೇಳು? ವೈಟ್. ಕ್ವಶನ್, ನಮ್ಮ ಎಂಗೇಜ್ಮೆಂಟ್ ಡೇಟ್ ಏನು? ಸೆಪ್ಟೆಂಬರ್ 7, 2023 ಥರ್ಸ್ಡೇ. ಸೊ ಅಲ್ಲಿಂದ ಒಂದೇ ವಾರದಲ್ಲಿ ನೋಡಿದ್ದು 1 ವೀಕಲ್ಲೇ ಎಂಗೇಜ್ಮೆಂಟ್ ಫಿಕ್ಸ್ ಆಯಿತು. ಬಟ್ ಮ್ಯಾರೇಜ್ ಬಂದು ನವೆಂಬರ್ 2023 ಮಾಡಬೇಕು ಅಂದ್ಕೊಂಡು ಪೋಸ್ಟ್ಪೋನ್ ಆಗಿ ಏಪ್ರಿಲ್ 2024 ಫಿಕ್ಸ್ ಆಯಿತು. ಸೊ ನನ್ನ ಬರ್ಡೇ ಮತ್ತು ನನ್ನ ಮ್ಯಾರೇಜ್ ಎರಡು ಒಂದೇ ಮಂತಲ್ಲಿ. ಅದು ಏಪ್ರಿಲಲ್ಲಿ 1 ವೀಕ್ ಡಿಫ್ರೆನ್ಸ್ ಇದೆ ಅಷ್ಟೇ. ಏಪ್ರಿಲ್ 21 ನಮ್ಮದು ಮ್ಯಾರೇಜ್ ಆ್ಯನಿವರ್ಸರಿ, ಏಪ್ರಿಲ್ 29 ನಂದು ಬರ್ಡೇ. ಗೈಸ್ ಎರಡು ಒಂದೇ ಸಲ ಎಲ್ಲರಿಗೂ ಪಾರ್ಟಿ ಕೊಡಿಸ್ಬಿಡೋಣ ಅಂತ. ಆಮೇಲೆ ನೆಕ್ಸ್ಟ್ ಏನಮ್ಮ ನೆಕ್ಸ್ಟ್ ನಿಂದು ಕ್ವಶನ್? ನಮ್ಮ ಕ್ವಶನ್ ಆ್ಯಂಡ್ ಆನ್ಸರ್. ನಿಮ್ಗೆ ಏನಾದ್ರು ಕೇಳಬೇಕು ಅನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾವು ಆನ್ಸರ್ ಮಾಡ್ತೀವಿ. ಹೌದೌದು, ಕೇಳಿ ಗೈಸ್, ನಾನಂತೂ ಆನ್ಸರ್ ಮಾಡ್ತೀನಿ. ಬಟ್ ನಮ್ಮ ರಿಲೇಟೆಡ್ ಕ್ವಶನ್ಸ್ ಮಾತ್ರ ಕೇಳಿ, ಬೇರೆ ಬೇರೆ ಎಲ್ಲ ಕೇಳಬೇಡಿ. ಅಷ್ಟೇ. ಓಕೆ ಗೈಸ್. ಓಕೆ, ಇವಾಗ ನಾವು ಏನೇನು ತಿಂತೀವಿ ಅಂತ ತೋರಿಸ್ತೀನಿ. ತೋರಿಸ್ತಾಳೆ, ಚೆನ್ನಾಗಿ ತಿಂತಾಳೆ. ಶಶ, ನಾನು ಹೆಂಗೆ ಕಾಣ್ತಿದ್ದೀನಿ ಇವತ್ತು? ನಾನು ರಿಯಾಲಿಟಿ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ಎರಡು ಹೇಳಿ. ಯೂಶ್ವಲಿ ಎಲ್ಲ ಹುಡುಗರಿಗೂ ಇಷ್ಟ ಆಗೋದು ನ್ಯಾಚುರಲ್ ಆಗಿದ್ದಾಗ ಅಷ್ಟೇ ಮಾತ್ರ. ಮೇಕಪ್ ಮಾಡ್ಕೊಳ್ಳೋರು ಯಾರೂ ಇಷ್ಟ ಆಗಲ್ಲ, ಜನರಲಿ ಇಷ್ಟ ಆಗಲ್ಲ. ಮನೆ ಬಾಗಿಲಿಗೆ ತೋರಣ, ಕುಂಕುಮ ಎಲ್ಲ ಕಟ್ತೀವಲ್ಲ, ಹಂಗೆ ತುಟಿಗೆ ಲಿಪ್ಸ್ಟಿಕ್ಕು, ಕಣ್ಣಿಗೆ ಐ ಲ್ಯಾಶಸ್ಸು, ಅದೇನೇನೋ ಬಳಕೊಂತೀರ, ಐಲೈನರು, ಕಣ್ ಕಪ್ಪು, ಹಿಂಗೆ ಇದೆಲ್ಲ ಬಳಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿದ್ರೆ ಇಷ್ಟ ಆಗುತ್ತೆ. ಅದೇ ನನ್ನ ಪರ್ಸನಲ್ ಒಪಿನಿಯನ್. ಮೇಕಪ್ ಪರ್ಸನ್, ಇವನು ಸ್ವಲ್ಪ ಸ್ಪೆಷಲ್ ಆಗಿ ಕಾಣಿಸ್ಲಿ ಅಂತ ಹಚ್ಕೊಂಡಿದ್ದೀನಿ ಅಷ್ಟೇ. ಅದಕ್ಕೆ ನೋಡಿ, ತುಟಿಗೆ ರೆಡ್ ಅಷ್ಟು ಲಿಪ್ಸ್ಟಿಕ್ ಹಚ್ಕೊಂಡು, ಕಣ್ಣಿಗೆ ಮೇಲೆ ಇದು ಇಲ್ಲಿ ಮೇಲೆ ಏನು ಹಚ್ಕೊಂತಾರೋ ಅಲ್ಲಿ ಮಿರ ಅಂತ ಏನೋ ಐ ಶ್ಯಾಡೋ ಅಂತ ಅವೆಲ್ಲ ನಂಗೆ ಗೊತ್ತಿಲ್ಲ. ಸೀರಿಯಸ್ಲಿ ಕಾಣಿಸ್ತಾ ಇದೆಯಾ? ಕಣ್ಣು ಮುಚ್ಚಿದ್ರೆ ಕಾಣಿಸುತ್ತೆ. ನೋಡಿ, ಇವೆಲ್ಲ ಏನಕ್ಕೆ ಬೇಕು? ನಾನೇ ತಾನೇ ಮದುವೆ ಆಗಿರೋದು. ನೋಡಿ ನೋಡಿ ಸಾಕಾಗೈತೆ. ನಮಗೋಸ್ಕರ ಅಲ್ವಾ ನಾವು ಮೇಕಪ್ ಮಾಡ್ಕೊಳ್ಳೋದು. ನಾವು ನಮ್ಮ ಕಣ್ಣಿಗೆ ನಾವು ಫಸ್ಟ್ ಚೆನ್ನಾಗಿ ಕಾಣಿಸ್ಬೇಕು. ನೋಡಿ ಗೈಸ್, ನಂದು ನ್ಯಾಚುರಲ್, ನಾನೇನು ಮೇಕಪ್ ಮಾಡಿಲ್ಲ. ಓಕೆ, ಸುಳ್ಳು ಹೇಳ್ರಿ ಇವಾಗ. ಸುಳ್ಳು ಹೇಳ್ಬೇಕಾಗುತ್ತೆ. ಸುಳ್ಳು ಅಂದ್ರೆ ಏನು? ಚೆನ್ನಾಗಿ ಕಾಣಿಸ್ತಾ ಇದೆಯಾ, ವಾವ್ ಗುಂಡು 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 ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬೇಕು. ಸೊ ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ಬೇಕು. ರಿಯಾಲಿಟಿ ನಾನು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಚೆನ್ನಾಗಿ ಕಾಣಿಸ್ತೀಯಾ, ಬಟ್ ವಿತೌಟ್ ಮೇಕಪ್ ಕೂಡ ಚೆನ್ನಾಗೇ ಇರುತ್ತೆ. ಮೇಕಪ್ ಇಸ್ ನಾಟ್ ರಿಕ್ವೈರ್ಡ್ ಅಂತ ನಾನು ಹೇಳ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನ್ಯಾಚುರಲ್ ಬ್ಯೂಟಿನು. ನ್ಯಾಚುರಲ್ ಬ್ಯೂಟಿ ಅಲ್ವಾ ಗೈಸ್? ಶಿವಮೊಗ್ಗ ಮಿಸ್ ಶಿವಮೊಗ್ಗ ಅವರು. ದೊಡ್ಡ ವರ್ಡು. ಥ್ಯಾಂಕ್ ಯು. ನೆಕ್ಸ್ಟ್ ಮಿಸ್ ಬ್ಯಾಂಗ್ಳೂರ್ ಎಲ್ಲ ಟ್ರೈ ಮಾಡಿ, ಮಿಸ್ ಕರ್ನಾಟಕ, ಮಿಸ್ ವರ್ಲ್ಡ್ ಎಲ್ಲ ಆಗ್ಬೇಕಂತೆ. ಮಿಸ್ ಇಂಡಿಯಾ ಎಲ್ಲ ಆಗ್ಬಾರ್ದಾ? ಸುಮ್ಮನೆ ನ್ಯಾಚುರಲ್ ಅಂತ ಹೇಳ್ಕೊಳ್ಳಿ. ನೀನು ಹೇಳು ಏನಂತ. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ? ನ್ಯಾಚುರಲ್ ಆಗಿ ಕಾಣಿಸ್ತಾ ಇಲ್ಲ. ನೀವು ಯಾವಾಗ ಚೆನ್ನಾಗಿ ಕಾಣಿಸೋದು ಗೊತ್ತಾ? ವಿತೌಟ್ ಬಿಯರ್ಡಾ? ಇಷ್ಟು ಕ್ಲಿಯರ್ ಇಲ್ಲ, ಬಟ್ ಇವಾಗೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಜಾಸ್ತಿ ಗಡ್ಡ ಎಲ್ಲ ನಂಗೆ ಇಷ್ಟ ಆಗಲ್ಲ. ಇರಬೇಕು, ಕಮ್ಮಿ ಇರಬೇಕು, ಕಡಿಮೆ ಇರಬೇಕು. ಆಮೇಲೆ ಈ ಥರ ಡೀಸೆಂಟಾಗಿ ಇರ್ಬೇಕು ನನಗೆ. ಡೀಸೆಂಟಾಗಿ ಅಮೂಲ್ ಬೇಬಿ ಥರ ಇರಬೇಕಾ? ನೋ, ಮತ್ತೆ ಬಟ್ ಡೀಸೆಂಟ್ ಆಗಿರ್ಬೇಕು. ಅಮೂಲ್ ಬೇಬಿ ಎಲ್ಲ ಇಲ್ಲ, ನೀವು ಅದಲ್ಲೂ ಅಲ್ಲ. ಅಮೂಲ್ ಬೇಬಿ ಅಲ್ಲ. ಫಸ್ಟ್ ರ್ಯಾಂಕ್ ರಾಜು. ನೋ, ಫಸ್ಟ್ ರ್ಯಾಂಕ್ ನೀವು, ರಾಜು ಅಲ್ಲ. ಗೈಸ್, ಇವ್ರು ತುಂಬಾ ಚೆನ್ನಾಗಿ ಓದ್ತಿದ್ರು. ಓದ್ತಿದ್ದೆ. ಓದ್ತಿದ್ರು. ಪಾಸ್ಟ್ ಟೆನ್ಸ್. ಅದೇ ಓದ್ತಿದ್ರು. ಒಳ್ಳೆ ಸ್ಕೋರ್ಸ್ ತಗೊಂಡಿದ್ದೀನಿ. ಡಿಸ್ಟಿಂಕ್ಷನ್ ಯಾವುದು? 10th PUC ಇಂಜಿನಿಯರಿಂಗ್ ಎಲ್ಲ ಡಿಸ್ಟಿಂಕ್ಷನ್. ಆಮೇಲೆ ಅಷ್ಟೇ. ಆಮೇಲಿಂದ ಕಾರ್ಪೊರೇಟ್ ಬಂದ್ಮೇಲೆ ಗೊತ್ತಿದೆ ಅಲ್ಲ ಎಲ್ಲಾರ್ದು ಹೆಂಗಿರುತ್ತೆ ಲೈಫ್ ಅಂತ. ಅಂದ್ರೆ ಸೈಕಲ್ ಹೊಡಿತಾನೆ ಇದೀವಿ 5 years ಇಂದ. ಚೆನ್ನಾಗಿ ನಡೀತಾ ಇದೆ. ಹಿಂಗೆ ಅಂದ್ಬಿಟ್ರೆ ಹೆಂಗೆ ಅಂದ್ರೆ ಏನಿಲ್ಲ ಗೈಸ್, ಚೆನ್ನಾಗಿ ದುಡಿತಾ ಇದ್ದಾರೆ, ಚೆನ್ನಾಗಿ ಕಂಪನಿ ಚೇಂಜ್ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಹಿಂಗೆ ಇರಲಿ, ಯಾರ್ದು ದೃಷ್ಟಿ ಬೀಳದೆ ಇರಲಿ. ಹೌದೌದು, ಯಾರು ದೃಷ್ಟಿ ಹಾಕ್ಬೇಡಿ ಗೈಸ್. ನಮ್ಮ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಅಷ್ಟೇ. ಹೌದು, ಲೈಕ್ ಮಾಡಿ, ಶೇರ್ ಮಾಡಿ ವಿಡಿಯೋನ. ಇನ್ನೂ ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಅವ್ರ ಜೊತೆ ಎಲ್ಲ ಶೇರ್ ಮಾಡಿ. ಅವ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ. ಅವ್ರು ಮಾಡಿಲ್ಲ ಅಂದ್ರೆ ನೀವೇ ಅವ್ರ ಮೊಬೈಲ್ ಎತ್ಕೊಂಡು ನೀವೇ ಮಾಡಿಬಿಡಿ. ಮತ್ತೆ ಜಾಸ್ತಿ ವ್ಯೂಸ್ ಕೊಡಿ ನಮಗೆ.
ಸ್ಕಿಪ್ ಮಾಡಿದೆ ನೋಡಿ ನಮ್ಮ ವಿಡಿಯೋನ. ಎಲ್ಲೂ ಲ್ಯಾಗ್ ಇಲ್ಲ, ಎಲ್ಲ ನ್ಯಾಚುರಲ್ಲು, ಏನು ಆ್ಯಡ್ ಆನ್ ಮಾಡಿ ಏನು ಹೇಳ್ತಾ ಇಲ್ಲ. ಹೌದೌದು, ಏನು ಆ್ಯಡ್ ಆನ್ ಮಾಡಿ ಹೇಳ್ತಾ ಇಲ್ಲ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಅಂತ ಮಧ್ಯದಲ್ಲಿ ಅವಾಗ ಹೇಳ್ತೀವಿ, ಬೇರೆಯವ್ರ ಕೆಲವು ಹೇಳಿಸ್ತೀವಿ ಅಷ್ಟೇ. ಸೊ ಇವತ್ತು ನಾಳೆ ನಮ್ಮದು ಆ್ಯನಿವರ್ಸರಿ. ಇವತ್ತು ಹಂಗೆ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಕ್ಯಾಂಡಲ್ ಲೈಟ್ ಮಾಡ್ತಾ ಇದೀವಿ. ನಾಳೆ ನಾವು ಮನೆ ದೇವರಿಗೆ ಕೌಂಟ್ ಆಗುತ್ತೆ. ಈ ಹೋದ ವರ್ಷ ಇಷ್ಟೊತ್ತಿಗೆ ನಾವು ಛತ್ರದಲ್ಲಿದ್ವಿ, ಅರ್ಶಿನ ಶಾಸ್ತ್ರ ನಡೀತಾ ಇತ್ತು. ಹೌದು, ಸೊ ಎಷ್ಟು ಬೇಗ ಒಂದು ವರ್ಷ ಆಯ್ತು ಗೊತ್ತಾಗ್ತಾನೆ ಇಲ್ಲ. ಮಧ್ಯದಲ್ಲಿ ಅಪ್ಸ್ ಅಂಡ್ ಡೌನ್ಸ್. ನಾನು ಒಂದು ಮಂತ್ ಮರಿಷಿಯಸ್ಗೆ ಹೋಗಿ ಬಂದೆ, ಅದು ಕೂಡ ಚೆನ್ನಾಗಿತ್ತು. ನೋಡಿ ಗೈಸ್, ನನ್ನ ಮದ್ವೆ ಆಗ್ಬಿಟ್ಟು ಫುಲ್ಲು ಲಕ್ಕು ಫುಲ್ಲು ಲಕ್ಕು. ಹೌದಲ್ಲ? ಹೌದೌದು ಕೂಡ ಒಳ್ಳೆ ಈಗೋ ಇಂಟರ್ನ್ಯಾಷನಲ್ ಟ್ರಿಪ್ಪು ಜೊತೆಗೆ ಡೊಮೆಸ್ಟಿಕ್. ಇಂಟರ್ನ್ಯಾಷನಲ್ ಟ್ರಿಪ್ ಯಾವುದು? ಮರ್ಷಸ್ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿದ್ವಿ ಅಲ್ವಾ. ನಾನು ಹೋಗಿದ್ದೆ, ಏನೋ ಕಾರ್ಪೊರೇಟ್ ಇಂದ ಹೋಗಿದ್ದೆ, ಆಫೀಸಿಂದ ಕಳಿಸಿದ್ದು ಗೈಸ್. 1 ಮಂತ್ ಹೋಗಿ ಬಂದಿದ್ದು. ಆಮೇಲೆ ಎಷ್ಟೊಂದು ಟ್ರಿಪ್ಸು, ಗೋವಾ, ಪಾಂಡಿಚೇರಿ, ಮುಂಬೈ, ಮಹಾರಾಷ್ಟ್ರ, ಹಿಂಗೆ ಚೆನ್ನಾಗಿತ್ತು. ಒಂದು ವರ್ಷ ತುಂಬ ಚೆನ್ನಾಗಿ ತಿರುಗಾಡಿದ್ದೀವಿ, ಚೆನ್ನಾಗಿ ತಿಂದಿದ್ದೀವಿ, ವೆಯ್ಟ್ ಗೇನ್ ಆಗಿದ್ದೀವಿ. ಆಮೇಲೆ ಎಲ್ಲ ಒಳ್ಳೊಳ್ಳೆದೇ ನಡೆದಿದೆ. ಇವಾಗ ಒಂದು ಸ್ವಲ್ಪ ಆ ಕಡೆ ಆದರೂ ಆಮೇಲೆ ಕೊನೆಗೆಲ್ಲ ಚೆನ್ನಾಗೇ ಆಗಿದೆ. ಮುಂದಕ್ಕೆ ಇನ್ನೂ ಚೆನ್ನಾಗಾಗಲಿ, ಒಂದೊಂದೇ ಸ್ಟೆಪ್ ಹತ್ಕೊಂಡು ಮೇಲೆ ಹೋಗೋಣ ಅಲ್ವಾ? ಏನಂತೀರ? ಆಯ್ತು ಗುಂಡಮ್ಮ, ಹೌದು ಹುಲಿಯಾ ಅನ್ಬೇಕು. ಸಿದ್ದರಾಮಯ್ಯ ಅವ್ರ ಡೈಲಾಗ್ ಹೇಳ್ಬೇಕಂತೆ, ಹೌದು ಹುಲಿಯಾ ಅಂತ. ಇನ್ಯಾರ್ದು ಅವ್ರು ಮಾತಾಡುವಾಗ ಬೇರೆಯವರು ಹೇಳಿದ್ದು. ಹೌದು, ಅಲ್ಲಿ ಏನೋ ಸಭೆ ನಡೀತಿರುವಾಗ ಬಂದಿರೋ ಜನದಲ್ಲಿ ಯಾರೋ ಒಬ್ರು ಹೇಳಿದ್ರು ಹೌದು ಹುಲಿಯಾ ಅಂತ ಅವ್ರ ಮಾತಿಗೆ. ಸೊ ಅದು ಟ್ರೆಂಡ್ ಆಯ್ತು. ಈಗ ಅದನ್ನು ನಾನು ಹೇಳ್ಬೇಕಂತೆ, ಕಾಪಿರೈಟ್ ಬರುತ್ತೆ. ಏನಿಲ್ಲ, ಸ್ವಲ್ಪ ಕಾಮಿಡಿ ಟಚ್ ಇರುತ್ತಲ್ವ ಗೈಸ್. ಈಗೇನಾದರೂ ಈ ಥರ ಹೌದು ಹುಲಿ ಅಂದರೆ ನಿಮ್ಮ ಮುಖದಲ್ಲೂ ಸ್ವಲ್ಪ ಸ್ಮೈಲ್ ಬರುತ್ತಲ್ವ, ಹಂಗೆ ಇನ್ನೊಬ್ರಿಗೆ ನಗಿಸ್ಬೇಕು. ಇವತ್ತಿಂದ ನಾವು ಡಿಸೈಡ್ ಮಾಡಿರೋದೇನಂದರೆ, ಈಗ ಒಬ್ರಿಗೇನಾದರೂ ಬೈತಾ ಇದ್ರೆ ಇನ್ನೊಬ್ರು ಅನ್ಬೇಕು, ಅವಾಗ ಇನ್ನೊಬ್ರು ಕೋಪ ಕಮ್ಮಿಯಾಗಿ ನಗ್ಬಿಡ್ತಾರೆ. ಕೋಪ ಕಡಿಮೆ ಆಗಲ್ಲ ಗೈಸ್, ಸಮ್ಟೈಮ್ಸ್ ಅದು ಇನ್ನೂ ಜಾಸ್ತಿ ಆಗುತ್ತೆ. ನನ್ನಂತವ್ರಿಗೆ ನಗು ಬರುತ್ತೆ ಅಷ್ಟೇ. ಬಟ್ ಬೇರೆಯವರು ದೊಡ್ಡವ್ರ ಹತ್ರ ಮಾಡಕ್ ಹೋಗ್ಬೇಡಿ, ಕೋಪದಲ್ಲಿ ಇನ್ನೂ ಬೈತಾರೆ. ಹೌದೌದು, ನೋ ನೋ, ಓನ್ಲಿ ವಿತ್ ಫ್ರೆಂಡ್ಸ್. ಹೊಡೆದ್ರು ಹೊಡಿಬೋದು, ಚಿಕ್ಕ ಮಕ್ಕಳೆಲ್ಲ ಟ್ರೈ ಮಾಡಬೇಡಿ ಇದನ್ನ. ಅಪ್ಪ ಅಮ್ಮ ಕೆಲವು ವರ್ಷ ಆಮೇಲೆ. ಹೌದೌದು, ಇವತ್ತು ನಾನು ಟ್ರೈ ಮಾಡಿದೆ ಆ ಟ್ರಿಕ್ನ. ಯಾಕಂದರೆ ಏನಕ್ಕೆ ಇಲ್ಲಿಗೆ ರೆಸಾರ್ಟ್ಗೆ ಬರಬೇಕಾದ್ರೆ ನಾವು ಝುಡಿಯೋಗೆ ಹೋಗಿ ಬಟ್ಟೆ ತಗೊಂಡ್ವಿ. ಬ್ಯಾಗಲ್ಲಿ ಒಂದಿಷ್ಟು ಬಟ್ಟೆ ಇತ್ತು. ಸೊ ಶಶು ಏನಕ್ಕಮ್ಮ ಇಷ್ಟೊಂದು ಬಟ್ಟೆ ತಗೋಬೇಕು ಅಂದ್ರೆ ನಾನು ರೆಸ್ಪಾಂಡ್ ಮಾಡಬಾರ್ದಲ್ವ, ಯಾಕಂದರೆ ನಂದೇ ಅಲ್ವಾ ತಪ್ಪು. ಸೊ ಅಂದೆ, ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಆಮೇಲೆ ನಾನೇನೋ ಕೇಳಿದೆ, ಏನು ಹೇಳಿದ್ದೆ ಹೇಳ್ರಿ? ಗಾಡಿ ಓಡಿಸ್ಕೊಂಡು ಬರುವಾಗ ರೆಸಾರ್ಟ್ಗೆ ಬರೋಕೆ ಮುಂಚೆ ಗಾಡೀಲಿ ಬಂದ್ವಿ ನಾವು ಮಂಡ್ಯದಿಂದ ಪಾಂಡವಪುರಕ್ಕೆ. ಸೊ ಅವಾಗ ತುಂಬ ಮಾತಾಡ್ತಾ ಇದ್ಲು, ಅವಾಗೇನೋ ಕೇಳಿದ್ಲು. ಆ ಟೈಮಲ್ಲಿ ನಾನು ಆ ಥರ ಮಾಡಿದೆ ಅಷ್ಟೇ. ಬಟ್ ಏನು ಸ್ಪೆಸಿಫಿಕ್ ಆಗಿ ಗೊತ್ತಿಲ್ಲ. ಹೌದು, ಕಾಪಿ ಕ್ಯಾಟ್. ಯಾಕೆ ನಾವು ಮಾಡಬಾರ್ದಾ? ಮಾಡಿ ಒಳ್ಳೇದು ಮಾಡೋಣ ಅಷ್ಟೇ. ಸುಖ ಸಂಸಾರದ ಸೂತ್ರ ಕೈ ಅಲ್ಲ, ಕಿವಿ ಮುಚ್ಕೊಂಡಿರ್ಬೇಕು ಅಲ್ವಾ? ಯಾವಾಗಲೂ ಮುಚ್ಕೊಂಡಿದ್ರೆ ಕಷ್ಟ ಆಗುತ್ತೆ. ಯಾವಾಗಲೂ ಅಲ್ಲ, ಸಮ್ ಟೈಮ್ಸ್. ಈಗ ವಾದ ಕಮ್ಮಿ ಮಾಡ್ಬೇಕಂದ್ರೆ ಕೇಳಿಸಿದ್ರು ಕೇಳ್ತಾ ಇರೋ ಥರ ಏನಾದ್ರು ಹೇಳ್ಬೇಕಂದ್ರೆ, ಲೈಕ್ ಡೋಂಟ್ ಸೇ ಹಾರ್ಶ್ ವರ್ಡ್ಸ್, ಜಿಪ್ ಅಷ್ಟೇ. ಜಿಪ್ ಯುವರ್ ಮೌತ್ ಅನ್ನೋ ಥರ ಸೈಲೆಂಟಾಗಿ ಇದ್ಬಿಡಿ. ನಾನು ಮೌತೆ ಹೇಳಿದ್ದು ಸ್ವಲ್ಪ ಪ್ಯಾಂಟ್ ಟಾಪ್ ಅಲ್ಲ, ಮೌತೆ ಹೇಳಿದ್ದು. ನಾನು ಸುಮ್ಮನೆ ಟಚ್ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಕಂಟಿನ್ಯೂಗೆ ಅಷ್ಟೇ. ಓಕೆ ಓಕೆ. ಓ, ನಾವು ಜಾಸ್ತಿ ಮಾತಾಡ್ಬಿಟ್ವಿ ಅನ್ಸುತ್ತಲ್ವ? ಹೌದು ಗೈಸ್, ಆಲ್ಮೋಸ್ಟ್ ಜಾಸ್ತಿನೇ ಮಾತಾಡಿದ್ದೀವಿ. ಯಾರು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ ನಮ್ಮ ವ್ಲಾಗ್ಗೆ ಸಪೋರ್ಟ್ ಮಾಡಿ. ನಾವು ಅವಾಗಿಂದ ಫುಲ್ ಹರಟೆ ಹೊಡ್ಕೊಂಡು ಕೂತಿದ್ವಿ, ನಿಮ್ಮ ಜೊತೆನೂ ಸ್ವಲ್ಪ ಮಾತಾಡೋಣ ಅಂತ ಮತ್ತೆ ವಿಡಿಯೋ ಆನ್ ಮಾಡಿದೆ. ಸರಿ ಗೈಸ್, ಸರಿ, ನಾವು ಊಟ ಮಾಡ್ಬಿಟ್ಟು ಮತ್ತೆ ಸಿಗ್ತೀವಿ. ಬಾಯ್ ಮಾಡಿ. ಹಾಯ್ ಗೈಸ್, ಗೊತ್ತಾಯ್ತಾ ಗೈಸ್? ನಾವಿವಾಗ ಊಟ ಮಾಡ್ತಾ ಇದ್ದೀವಿ. ನೀವು ಬನ್ನಿ ಊಟ ಮಾಡಿ.
ಡ್ರಿಂಕ್ಸ್ ಅನ್ಕೋಬೇಡಿ ಗೈಸ್, ಪೆಪ್ಸಿ. ತೋರಿಸ್ಬಿಡ್ರಿ ಬಾಟ್ಲನ್ನ. ಮೈ ಫೇವ್ರೆಟ್ ಪೆಪ್ಸಿ. ನನ್ನ ಫೇವ್ರೆಟ್ ಕೋಕೋ ಕೋಲಾ, ಬಟ್ ಇಲ್ಲಿ ಪೆಪ್ಸಿ ಅವೈಲೇಬಲ್. ಗೈಸ್ ಪೆಪ್ಸಿ ಕುಡಿತಾ ಇದ್ದೀವಿ. ಚಿಯರ್ಸ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಮ್ದು ಇವತ್ತು ಫಸ್ಟ್ ಇಯರ್ ಆ್ಯನಿವರ್ಸರಿ. ನಾವು ಜಿಗ್ಲೆ ವ್ಯಾಲಿ ರೆಸಾರ್ಟಲ್ಲಿದ್ದೀವಿ. ನಮ್ಮದು ಇವಾಗ ಚೆಕ್ಔಟ್ ಟೈಮ್ ಆಗ್ತಾ ಬಂತು. ಸೊ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿ ಮುಗಿಸ್ಕೊಂಡು ಬಂದು ನಾವು ಚೆಕ್ಔಟ್ ಮಾಡಿ ನಮ್ಮದು ಮನೆ ದೇವರು ಮೇಲ್ಕೋಟೆ ಹೋಗಿ ಅಲ್ಲಿಂದ ಸೋಮನಾಳಮ್ಮ ಅಂತ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾವು ಮಂಡ್ಯಕ್ಕೆ ಹೋಗ್ತೀವಿ. ಸೊ ಇವತ್ತು ನಮ್ಮದು ಇದು ಪ್ಲ್ಯಾನ್ಸ್ ಇದೆ. ಸೊ ನೋಡೋಣ ಬನ್ನಿ ಹೇಗೆ ಹೋಗುತ್ತೆ ಅಂತ. ಬಾಯ್ ಗೈಸ್. ನಾವಿವಾಗ ತಿಂಡಿ ಮಾಡ್ಕೊಂಡು ಬಂದ್ವಿ. ಈಗ ರೂಮಿಂದ ಚೆಕ್ಔಟ್ ಮಾಡಿ ನಾವು ಹೊರಡ್ತಿದ್ದೀವಿ. ಸೊ ಬನ್ನಿ ಹೋಗೋಣ. ಮೇಲ್ಕೋಟೆ ಹೋಗಿ ಟೈಮ್ ಟು ಸೇ ಬಾಯ್ ಟು ಜಿಗ್ಲು ವ್ಯಾಲಿ. ಬಾಯ್ ಅಂತ ಹೇಳ್ಬಿಡಿ ಎಲ್ಲರೂ. ಓಕೆ ಗೈಸ್, ನೆಕ್ಸ್ಟ್ ಮೇಲ್ಕೋಟೆಯಲ್ಲಿ ಸಿಗೋಣ. ನೋಡಿ ಗೈಸ್, ಇದನ್ನೆಲ್ಲ ನೋಡ್ಬಿಟ್ಟು ಭಯ ಪಟ್ಕೊಂಡ್ಬಿಟ್ಟೆ ನಾನು. ಹೆಂಗಿದೆ ಗೈಸ್, ನಾವು ಮೇಲ್ಕೋಟೆ ರೀಚ್ ಆದ್ವಿ. ಸೊ ಇದು ನೋಡ್ಬೋದು ಮೇಲ್ಕೋಟೆ ಓವರ್ ವ್ಯೂ. ಟೆಂಪಲ್ ಇದು ಯೋಗ ನರಸಿಂಹಸ್ವಾಮಿ ಟೆಂಪಲ್ಲು. ತುಂಬ ಶಕ್ತಿ ಇರೋ ದೇವರು ಇದು. ನೀವು ಫಿಲಮ್ ನೋಡಿರ್ತೀರ, ಹಿರಣ್ಯಕಶಿಪುವಿನ ಸಂಹಾರ ಮಾಡಿದ್ದು ಯೋಗ ನರಸಿಂಹಸ್ವಾಮಿ. ಸೊ ಆ ಟೆಂಪಲ್ಗೆ ಬಂದ್ವಿ ನಾವು. ಗೈಸ್, ನಮ್ಮದು ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೇ ಮಾಡಿದ್ದು ನಾವು. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಿರ್ತೀನಿ ಆ ವಿಡಿಯೋನ. ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಟ್ಟದ ಮೇಲಿರೋ ದೇವರು ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ನಾವು ಕೆಳಗಡೆ ಚಲವನಾರಾಯಣ ಸ್ವಾಮಿ ದರ್ಶನ ಮಾಡೋಕ್ಕೆ ಬಂದ್ವಿ. ಇಲ್ಲಿ ತುಂಬ ಜನ ಇದ್ದರು, ನೀವು ನೋಡ್ಬೋದು. ಕ್ಯೂ ಅಲ್ಲಿ ಜಾಸ್ತಿ ಹೊರಗಡೆವರೆಗೂ ನಿಂತಿದ್ರು. ನಾವು ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ. ಒಳಗಡೆ ವಿಡಿಯೋ ಮಾಡ್ಕೊಳಕ್ಕೆ ಅಲೋ ಇಲ್ಲ. ಸೊ ಹಂಗೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ದೇವ್ರ ದರ್ಶನ ಮಾಡಿ ಹೊರಗಡೆ ಬಂದ್ವಿ. ಇದು ನೋಡ್ಬೋದು ಟೆಂಪಲ್ ಆಚೆ ಕಡೆಯಿಂದ ಚಲನಾರಾಯಣ ಸ್ವಾಮಿ ದೇವಸ್ಥಾನ ಇದು. ಇದು ಹೆಣ್ಣು ದೇವರು ಗೈಸ್, ನಮ್ಮ ಮನೆ ದೇವರು. ಹೋಗ್ತಾ ಇರೋದು ಇವಾಗ ನಾವು ಬಂದಿದ್ದೀವಿ. ಅದೇ ದೇವಸ್ಥಾನ ಕ್ಲೋಸ್ ಇದೆ. ಏನಕ್ಕೆ ಕ್ಲೋಸ್ ಇರುತ್ತೆ ಮಂಡೇಸ್? ಇಲ್ಲಿ ಓಪನ್ ಆಗೋದು ಬರೀ 3 ದಿನ. ಯಾವ್ಯಾವ ವಾರ? ಸಂಡೇ, ಟ್ಯೂಸ್ಡೇ ಆ್ಯಂಡ್ ಫ್ರೈಡೇ. ಓಕೆ. ಅವ್ರು ಹೆಂಗೆ ಒಳಗೆ ಹೋದ್ರು? ಎಲ್ಲೂ ಗೇಟ್ ಓಪನ್ ಇಲ್ಲ ಅಲ್ಲ. ಗೈಸ್, ನಾವು ಮನೆಗೆ ಬಂದು ರೆಸ್ಟ್ ಮಾಡಿ ಸಂಜೆ ಶಿವಿಸ್ ರೆಸ್ಟೋರೆಂಟಿಗೆ ಬಂದ್ವಿ. ಏನಾದರೂ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ. ಸೊ ಮಸಾಲೆ ಪೂರಿ ತಿನ್ಕೊಂಡು, ಇದು ಪುಡಿಗಿ ಮಸಾಲೆ ದೋಸೆ ಇದನ್ನು ಟ್ರೈ ಮಾಡಿ ಚೆನ್ನಾಗಿತ್ತೆ. ಅಲ್ಲಿಂದ ವಾಟರ್ ಮೆಲನ್ ಜ್ಯೂಸ್ ಕುಡ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ಇದಾಗಿತ್ತು ನಮ್ಮ ಆನಿವರ್ಸರಿ ಡೇಟ್ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ, ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ನಮ್ಮ ಆ್ಯನಿವರ್ಸರಿ ಡೇಟ್ ವ್ಲಾಗ್ ಇಲ್ಲಿಗೆ ಮುಗಿತಾ ಬಂತು. ಸೊ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಎ ನೈಸ್ ಡೇ.